ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತಿನ ದಿನದ ವಿಶೇಷತೆ ಏನು, ಜೊತೆಗೆ ಇಂದ್ರಜಾಲ ಅಂತ ಅಂದರೆ ಮಾಯಾಜಾಲ ಅಂತ ಅಂದರೆ ಏನು, ಜೊತೆಗೆ ಮಹೇಂದ್ರ ಜಾಲ ಒಂದು ಅತ್ಯಂತ ಪ್ರಭಾವಿ ತಂತ್ರ ಶಕ್ತಿ ಅಂತ ಹೇಳಿ ನಾವು ಯಾಕೆ ಕರಿತೀವಿ, ಇದರಿಂದ ಏನೆಲ್ಲ ಪರಿಣಾಮ ಆಗುತ್ತೆ, ಜೊತೆಗೆ ಪರಿಹಾರ ಏನು ಅನ್ನೋದರ ಕುರಿತಂತೆ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಕ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ಪರಮಗುರುಭ್ಯೋ ನಮಃ, ಅಸ್ಮತ್ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸರಿ ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದರೆ? ಖಂಡಿತ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಶಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮಃ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಭಾಸ್ಕರಾಯ ವಿದ್ಮಹೇ ಮಹಾದ್ವಿತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯುವಂತಹ ಎಲ್ಲ ಸೇವಾ ನಿರತರಾಗಿರ್ತಕ್ಕಂಥ ಸೈನಿಕರಿಗೂ, ವಿಶೇಷವಾಗಿ ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆ ಕೊಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಚಾಲಕ ಸಾರಥಿಗಳಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಬದುಕು ಸಮೃದ್ಧದಾಯಕವಾಗಿ, ಮಂಗಳದಾಯಕವಾಗಿ, ಆನಂದದಾಯಕವಾಗಿರಲಿ ಅಂತೇಳಿ ಅಮ್ಮನಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಅವಳ ಅಡಿದಾವರಗಳಿಗೆ ವಂದಿಸಿ, ವಿಶೇಷವಾಗಿ ಇವತ್ತಿನ ದಿನವನ್ನು ನೋಡಿದಾಗ ಶ್ರೀ ಪರಾಭವನಾಮ ಸಂವತ್ಸರೇ ಉತ್ತರಾಯಣೆ ವಸಂತ ಋತುವಿನ ಗ್ರೀಷ್ಮ ಋತುವಿನ ವಿಶೇಷವಾಗಿ ಇವತ್ತಿನಿಂದ ಅಧಿಕ ಜ್ಯೇಷ್ಠ ಮಾಸ ಪ್ರಾರಂಭ ಆಗಿರ್ತಕ್ಕಂಥದ್ದು. ನಿನ್ನೆ ಮಣ್ಣತ್ತಿನ ಅಮಾವಾಸ್ಯೆ ಸಂಪೂರ್ಣವಾಗಿ, ವಿಶೇಷವಾಗಿ ಇವತ್ತಿನಿಂದ ಪಾಡ್ಯಮಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಶುಕ್ಲ ಪಕ್ಷದ ಪಾಡ್ಯಮಿ ಭಾನುವಾರ ಕೃತಿಕಾ ನಕ್ಷತ್ರ ಇರತಕ್ಕಂಥದ್ದು. ಅಂದರೆ ಬಹಳ ಮುಖ್ಯವಾಗಿ ನಾವು ಕೃತಿಕಾ ನಕ್ಷತ್ರಕ್ಕೆ ವಿಶೇಷವಾಗಿ ಏನಪ್ಪ ಅಂದರೆ, ನಾವು ಸೂರ್ಯನು ಕೃತಿಕಾ ನಕ್ಷತ್ರದ ಅಧಿದೇವತೆ ಆಗಿರ್ತಕ್ಕಂಥವನಾಗ್ತಾನೆ. ಭಾನುವಾರಕ್ಕೂ ಕೃತಿಕಾ ನಕ್ಷತ್ರಕ್ಕೂ ಇಬ್ಬರಿಗೂ ಕೂಡ ಒಂದೇ ಅಧಿದೇವತೆ ಆಗಿರ್ತಕ್ಕಂಥ ಸಾಕ್ಷಾತ್ ಸೂರ್ಯನಾರಾಯಣನು. ಹಾಗಿದ್ದಾಗ ದೀರ್ಘಕಾಲದ ವ್ಯಾಧಿಗಳು ಮನೆಯಲ್ಲಿ ನಿರಂತರವಾಗಿ ಒಬ್ಬರಿಗೆ ಯಾರಿಗಾದರೂ ಆರೋಗ್ಯದ ಸಮಸ್ಯೆ ಬರ್ತಾನೇ ಇರುತ್ತೆ. ಇಂಥವರು ವಿಶೇಷವಾಗಿ ಆರೋಗ್ಯಕ್ಕೆ ಮುಕ್ತಿ ಕೊಡ್ತಕ್ಕಂಥ ಯಾವುದಾದ್ರೂ ನಾವು ಈ ಆಪ್ರೇಷನ್ಸು ಈ ರೀತಿಯಾದ ಯಾವುದೊಂದು ಕ್ಲಿಷ್ಟತಮವಾಗಿರ್ತಕ್ಕಂಥ ಕಠಿಣವಾಗಿ ಕಷ್ಟದಾಯಕವಾಗಿರ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ವಿಶೇಷವಾಗಿ ನಾವು ಆಪ್ರೇಷನ್ ಹೇಗೆ ಮಾಡಿ ಅವರನ್ನು ಒಂದು ಪ್ರಾಣ ಉಳಿಸುವಂಥ ಕೆಲಸ ಮಾಡ್ತೀವಿ. ಹಾಗೆ ಇವತ್ತಿನ ದಿವಸ ವೈದ್ಯೋ ನಾರಾಯಣೋ ಅರಿ ಅಂತೇಳಿ ನಾರಾಯಣನನ್ನು ಹೋಲಿಸುವಂಥದ್ದು ವೈದ್ಯರನ್ನು. ಹಾಗಾಗಿ ನಾರಾಯಣನ ತತ್ಸಮಾನವಾಗಿರ್ತಕ್ಕಂಥ ಈ ಒಂದು ವೈದ್ಯನಾರಾಯಣರ ಅನುಗ್ರಹವನ್ನು ಪಡೆಯುವ ಸಲುವಾಗಿ ಇವತ್ತಿನ ದಿವಸ ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸುದೀರ್ಘವಾದ ಪರಿಣಾಮ ಇರತಕ್ಕಂಥವ್ರು ಏನು ಮಾಡಬೇಕಪ್ಪ ಅಂದರೆ, ಇವತ್ತಿನ ದಿವಸ ಧನ್ವಂತರಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅತ್ಯಂತ ಶುಭಪ್ರದ. ಓಂ ನಮೋ ಭಗವತೆ ಧನ್ವಂತರಿಯೇ ಅಮೃತ ಕಲಶಹಸ್ತಾಯ ಸರ್ವಾಭಿಷ್ಟಪ್ರದಾಯ ಅಂಥೇಳಿ ಆ ಧನ್ವಂತರಿ ಮಹಾವಿಷ್ಣುವನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಓಂ ನಮೋ ಭಗವತೆ ಧನ್ವಂತರಿ ಮಹಾವಿಷ್ಣುವೇ ನಮಃ ಅಂತೇಳಿ, ಓಂ ನಮೋ ಭಗವತೆ ಧನ್ವಂತರಿ ಮಹಾವಿಷ್ಣುವೇ ನಮಃ ಅಂತೇಳಿ ಮಂತ್ರವನ್ನು ಉಚ್ಚಾರ ಮಾಡ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಸೂರ್ಯನಿಗೆ ಗೋಧಿ ಅಥವಾ ರವೆ ಇವೆರಡೂ ಕೂಡ ಸೂರ್ಯನ ಪ್ರತೀಕವಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಈ ಎರಡು ದಾನಗಳನ್ನು ಮುಖ್ಯವಾಗಿ ಈ ಆರೋಗ್ಯದ ಸಮಸ್ಯೆ ಇರ್ತಕ್ಕಂಥವ್ರು ಅವರು 50 kg ಇದ್ದರೆ 500 ಗ್ರಾಮಷ್ಟು, ಸಾಧ್ಯವಿದ್ದರೆ 50 kgನೂ ಕೊಡ್ಬೋದು. ಯಥಾವತ್ತಾಗಿ ಈ ರೀತಿಯಾಗಿ ಪ್ರತಿ ಭಾನುವಾರ ಸ್ವಲ್ಪ ಸೂರ್ಯನಾರಾಯಣನ ಸನ್ನಿಧಾನದಲ್ಲಿ ನವಗ್ರಹಗಳಲ್ಲಿ ಸೂರ್ಯನಾರಾಯಣ ಇರ್ತಕ್ಕಂಥದ್ದಾಗಿರುತ್ತೆ. ಅಲ್ಲಿ ಹೋಗಿ ಸೂರ್ಯನ ಅಷ್ಟೋತ್ತರ ಮಾಡಿಸ್ತಕ್ಕಂಥದ್ದು, ಗೃಣೀಕೃತ ಸೂರ್ಯಾಯ ನಮಃ ಅಂತೇಳಿ ಸೂರ್ಯನಿಗೆ ಅರ್ಘ್ಯ ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ಸೂರ್ಯ ಉಪಾಸನೆ ಮಾಡ್ತಕ್ಕಂಥದ್ದು. ಎರಡನೇದಾಗಿ ಏನಪ್ಪ ಅಂದರೆ ಅರ್ಕ ಗಿಡ ಅಂದರೆ ನಾವು ಎಕ್ಕೆ ಗಿಡವನ್ನು ವಿಶೇಷವಾಗಿ ಇದು ರಥಸಪ್ತಮಿ ದಿವಸ ನಾವು ಎಕ್ಕೆ ಗಿಡವನ್ನು ಇಟ್ಟು ಪೂಜೆ ಮಾಡ್ತಕ್ಕಂಥ ಪದ್ಧತಿ ಇದೆ. ಹಾಗಾಗಿ ಆ ಎಕ್ಕೆ ಗಿಡದ ಬೇರನ್ನು ತೆಗೆದುಕೊಂಡು ಬಂದು ಯಾರು ಅನಾರೋಗ್ಯ ಪೀಡಿತರಾಗಿರ್ತಾರೋ
ತಲೆಯ ಕೆಳಗಡೆ ಇಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಆರೋಗ್ಯದ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಆರೋಗ್ಯದ ಸಮಸ್ಯೆ ನೀವು ವೈದ್ಯಕೀಯ ಚಿಕಿತ್ಸೆ ಪಡೀತಾ ಇದ್ದರೂ ಕೂಡ ಅದಕ್ಕೆ ಪ್ರೇರಣೆಯಾಗಿ ಪ್ರೇರಕವಾಗಿ ಒಂದು ದೈವಿಕವಾದಂಥ ಶಕ್ತಿಯು ಹೆಚ್ಚಾಗ್ತಕ್ಕಂಥದ್ದಾಗಿರುತ್ತೆ. ಮಾಡಿ ಶುಭವಾಗಲಿ. ಸರಿ ಗುರೂಜಿ, ಇನ್ನು ಇಂದ್ರಜಾಲ ಹಾಗೆ ಮಹೇಂದ್ರ ಜಾಲ ಅರ್ಥ ಸರಳವಾಗಿದ್ರೂ ಕೂಡ ತಿಳಿದುಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಹಾಗಾಗಿ ಪುರಾಣದಲ್ಲಿ ಇಂದ್ರಜಾಲ ಹಾಗೆ ಮಹೇಂದ್ರ ಜಾಲದ ಕುರಿತು ಏನೆಲ್ಲ ಉಲ್ಲೇಖ ಆಗಿದೆ ಗುರುಗಳೇ? ನಿಮಗೆ ಎಲ್ಲೋ ಒಂದು ಭಾಗದಿಂದ ಒಂದು ಅಗಾಧವಾದಂಥ ಶಕ್ತಿ ಉತ್ಪತ್ತಿಯಾಗಿ ನಿಮಗೆ ಆ ಶಕ್ತಿ ಅಂದರೆ ಅದು ಕೇವಲ ನಮಗೆ ಶಬ್ದವಾಗಿ ಫಸಲಿಸುವಂಥದ್ದನ್ನು ಮಾಹೇಂದ್ರ ಜಾಲ ಅಂತ ಕರಿತೀವಿ. ಶಬ್ದಕ್ಕೆ ಮಾಹೇಂದ್ರ ಜಾಲ ಅಂತಕ್ಕಂಥದ್ದು. ಇಂದ್ರ ಅಂದರೆ ಭ್ರಮೆ ಅಂತಕ್ಕಂಥದ್ದು. ಈಗ ಭ್ರಮಯುಕ್ತವಾಗಿ ನಾವು, ಯಾಕೆಂದರೆ ನಾವು ಹಿಂದೆ ಒಂದು ಕೆಲವು ಸಂಚಿಕೆಗಳಲ್ಲಿ ಈ ವಾಮಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದೀವಿ. ಇವತ್ತು ಕೂಡ ಈ ಮಾಹೇಂದ್ರ ಮತ್ತು ಇಂದ್ರಜಾಲಗಳು ಅಂತಕ್ಕಂಥದ್ದು ಒಂದು ಭ್ರಮೆಯನ್ನು ಹುಟ್ಟಿಸ್ತಕ್ಕಂಥದ್ದು. ಇನ್ನೊಂದು, ನಾವಿವಾಗ ಮ್ಯಾಜಿಕ್ ಎಲ್ಲ ಮಾಡ್ತೀವಿ, ಮ್ಯಾಜಿಕ್ ಶೋಸ್ ಎಲ್ಲ ಮಾಡ್ತಾರಲ್ಲ, ಇವರೆಲ್ಲ ಕೂಡ ಇಂದ್ರಜಾಲ ವಿದ್ಯೆಗಳನ್ನು ಕಲ್ತಿರ್ತಾರೆ. ಅಂದರೆ ಇನ್ಸ್ಟೆಂಟಲ್ಲಿ ಅದನ್ನು ಸ್ವಲ್ಪ ಏನಾದರೂ ಪರಿವರ್ತನೆ ಮಾಡತಕ್ಕಂಥ ಕೌಶಲ್ಯಗೆ ಇಂದ್ರಜಾಲ ಅಂತ ಕರಿತೀವಿ. ಮಾಹೇಂದ್ರ ಜಾಲ ಅಂದರೆ ಮುಖ್ಯವಾಗಿ ಈಗ ಸ್ತಂಭನ, ಉಚ್ಚಾಟನ, ಆಕರ್ಷಣ ಅಂತಕ್ಕಂಥ ವಿದ್ಯೆಗಳಲ್ಲಿ ಬಹಳ ಮುಖ್ಯವಾಗಿ ನಾವು ಉಚ್ಚಾಟನ, ಸ್ತಂಭನ, ಮಾರಣ ವಿದ್ಯೆಗಳಿಗೆ ಮಾತ್ರ ಈ ಮಾಹೇಂದ್ರ ಜಾಲ ವಿದ್ಯೆಗಳನ್ನು ಬಳಕೆಯನ್ನು ಮಾಡ್ತೀವಿ. ಹೇಗೆ ಮಾಡ್ತೀವಪ್ಪ ಅಂದರೆ, ನಮ್ಮ ಪಕ್ಕದಲ್ಲಿ ಒಂದು ಅಂಗಡಿ ಇದೆ, ಸೇಮ್ ನಂದು ಬಟ್ಟೆ ಅಂಗಡಿ, ಅವ್ರದ್ದು ಬಟ್ಟೆ ಅಂಗಡಿ. ಸೊ ನನಗೆ ವ್ಯಾಪಾರ ಆಗ್ತಾ ಇಲ್ಲ ಅಂತ ಹೇಳಿದಾಗ ನೀವು ಸುದೀರ್ಘವಾಗಿ ಅಲ್ಲಿ ವ್ಯಾಪಾರವನ್ನು ನಡೆಸ್ತಾ ಇರ್ತೀರ. ನಾನು ಅಚಾನಕ್ಕಾಗಿ ಬಂದ ನಿಮ್ಮ ಮೇಲೆ ಅಂದರೆ ಆ ವಾತಾವರಣವನ್ನು ನೋಡಿ ನಾನು ಅಂಗಡಿ ಮಾಡಬೇಕಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡ್ತೀನಿ. ಸೊ ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಬಹಳ ಮುಖ್ಯವಾಗಿ ಮಾಹೇಂದ್ರ ಜಾಲವನ್ನು ವ್ಯಾಪಾರಕ್ಕೆ ಸ್ತಂಭನ ಮಾಡತಕ್ಕಂಥದ್ದಕ್ಕೆ ವಿಶೇಷವಾಗಿ ಬಳಕೆ ಮಾಡತಕ್ಕಂಥದ್ದು ಮಾಹೇಂದ್ರ ಜಾಲ. ಸರಿ ಗುರುಜಿ, ಇನ್ನು ಇವತ್ತಿನ ದಿನದ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸಿಕೊಡೋದಾದರೆ? ಖಂಡಿತ. ಗ್ರಹಗಳ ಪ್ರಾರ್ಥನೆ, ಪ್ರತ್ಯಕ್ಷ ದೈವನಾಗಿರ್ತಕ್ಕಂಥ ಸೂರ್ಯನಾರಾಯಣನ ಪ್ರಾರ್ಥನೆ ಇನ್ನಷ್ಟು ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಗ್ರಹಗಳ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಬದುಕು ಕೂಡ ಗ್ರಹಗಳ ಅಧೀನದಲ್ಲಿರೋದ್ರಿಂದ ಎಲ್ಲರ ಬದುಕು ಸನ್ಮಂಗಳವಾಗಿರಲಿ, ಇರತಕ್ಕಂಥ ಕಷ್ಟ ನಷ್ಟಾದಿಗಳು ದೂರ ಆಗಲಿ ಅಂತೇಳಿ ಅನನ್ಯವಾಗಿ ಗ್ರಹಗಳಲ್ಲಿ ಪ್ರಾರ್ಥನೆ ಮಾಡಿ ಇವತ್ತಿನ ರಾಶಿಫಲವನ್ನು ತಿಳ್ಕೊಳ್ಳೋಣ. ಓಂ ನಮಃ ಸೂರ್ಯಾಯ ಶೀತರುಚಯೇ ಧರಣೀಸುತಾಯ ಸೌಮ್ಯಾಯ ದೇವಗುರುವೇ ಭೃಗನಂದನಾಯ ಸೂರ್ಯಾತ್ಮಜಾಯ ಭುಜಗಾಯ ಚ ಕೇತುವೆ ಚ ನಿತ್ಯಂ ನಮೋ ಗುರುವೇ ಭಗವತೆ ವರಾಯ ಆದಿತ್ಯಾದಿನವಗ್ರಹ ದೇವತಾಭ್ಯೋ ನಮಃ. ಗುರುವೇ ಆದಿತ್ಯವರಾಯ ನಮಃ. ಗುರುವೇ ಆದಿತ್ಯವರಾಯ ನಮಃ. ಇವತ್ತಿನ ಗ್ರಹಸ್ಥಿತಿಗಳನ್ನು ನೋಡಿದಾಗ ವಿಶೇಷವಾಗಿ ವೃಷಭ ರಾಶಿಯಲ್ಲಿ ಇವತ್ತಿನ ದಿವಸ ಚಂದ್ರನು ಮೇಷರಾಶಿಯಿಂದ ವೃಷಭ ರಾಶಿಗೆ ಪಲ್ಲಟನೆ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸಂಕ್ರಮಣದಲ್ಲಿ ಈಗ ವೃಷಭ ರಾಶಿಯಲ್ಲ ರವಿಯೂ ಕೂಡ ಸ್ಥಿತನಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಮೇಷರಾಶಿಯ ಫಲವನ್ನು ನೋಡಿದಾಗ ಇವತ್ತಿನ ದಿವಸ ಸ್ವಲ್ಪ ಸರ್ಕಾರ ಕ್ಷೇತ್ರದಲ್ಲಿದ್ದಂಥವ್ರಿಗೆ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಅನಿಶ್ಚಿತವಾಗಿರ್ತಕ್ಕಂಥ ಪ್ರಯಾಣ ನಿಮ್ಮನ್ನು ಕಾಡಬಹುದಾಗಿರ್ತಕ್ಕಂಥದ್ದು. ಮಕ್ಕಳಿಂದ ಸಹಕಾರ ಸಿಗುತ್ತೆ. ಇವತ್ತಿನ ದಿವಸ ಸ್ವಲ್ಪ ನಿರ್ಧಾರಗಳಲ್ಲಿ ಕಠಿಣತ್ವ ಇರತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯವರು ವಿಶೇಷವಾಗಿ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಯಾವೆಲ್ಲ ಕೆಲಸ ಕಾರ್ಯಾದಿಗಳಲ್ಲಿ ದಾಪುಗಾಲನ್ನು ಇಟ್ಟಾಗ ಅದರಲ್ಲಿ ಶುಭಪ್ರದವಾಗಿರ್ತಕ್ಕಂಥ ಫಲವನ್ನು ಕಾಣತಕ್ಕಂಥ ಸುಯೋಗ. ವಿಶೇಷವಾಗಿ ಮೇಷರಾಶಿಯವರು ಇವತ್ತಿನ ದಿವಸ ಸೂರ್ಯನಾರಾಯಣನ ಪ್ರಾರ್ಥನೆ, ಕುಲದೇವರ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ವೃಷಭ ರಾಶಿಯನ್ನು ನೋಡಿದಾಗ ಹೊಸಬರ ಪರಿಚಯ ಆಗ್ತಕ್ಕಂಥದ್ದು, ಹೊಸ ವಿಚಾರಾದಿಗಳನ್ನು ಆವಿಷ್ಕರಿಸುವಂತಹ ಸುಯೋಗ. ಮನೆಯನ್ನು ಕಟ್ಟಬೇಕು, ಹೀಗೆ ಸ್ಥಳವನ್ನು ಖರೀದಿ ಮಾಡಬೇಕು, ಇವೆಲ್ಲ ಯಾವೆಲ್ಲ ಮನಸ್ಸಿನ ಆಪೇಕ್ಷೆಗಳು ಹುಟ್ಟಿರ್ತಕ್ಕಂಥ ಆಪೇಕ್ಷೆಗಳಿಗೆ ಇವತ್ತಿನ ದಿವಸ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಅಭಿವೃದ್ಧಿ ಕೆಲಸಗಳೊಟ್ಟಿಗೆ ನಿಮ್ಮ ಗಮನವರಿಸಿ. ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಗಣಪತಿಯ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ತಂದೆ ಆರೋಗ್ಯದಲ್ಲಿ ಏನಾದರೂ ಕೂಡ ಸ್ವಲ್ಪ ಏರಿಳಿತ ಉಂಟಾಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ವೃತ್ತಿರಂಗದಲ್ಲಿ, ಖಾಸಗಿ ವೃತ್ತಿರಂಗದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಅನಾರೋಗ್ಯ ಪೀಡಿತರಾಗಿರ್ತಕ್ಕಂಥ ಒಂದು ಸಮಸ್ಯೆ ಇರತಕ್ಕಂಥದ್ದಾಗಿರುತ್ತೆ. ಆ ಸಂಭವ ಇರೋದರಿಂದ ಆರೋಗ್ಯದ ಕಡೆ ಸ್ವಲ್ಪ ಗಮನವಹಿಸಿ, ಹಿರಿಯರೊಟ್ಟಿಗೆ ಸಮಾಲೋಚಿಸಿ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಮಿಥುನ ರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ವಿಶೇಷವಾಗಿ ವ್ಯವಹಾರ ವ್ಯಾಪಾರಾದಿಗಳಲ್ಲಿ ಇಲ್ಲಿ ತನಕ ಇದ್ದಂಥ ತಟಸ್ಥ ನೀತಿ ಇನ್ನು ಚಾಲನೆ ಸಿಗುವಂಥ ಎಲ್ಲ ಅವಕಾಶಗಳಿರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಹೊಸದಾಗಿರ್ತಕ್ಕಂಥ ವಾಹನ ಖರೀದಿ ಮಾಡಬೇಕು, ಬಟ್ಟೆಗಳನ್ನು ಖರೀದಿ ಮಾಡಬೇಕು, ವಸ್ತ್ರ ಆಭರಣಾದಿಗಳನ್ನು ಖರೀದಿ ಮಾಡಬೇಕು. ಹೀಗೆ ಮದುವೆಯ ಒಂದು ಪ್ರಯತ್ನ ಕಾರ್ಯಾದಿಗಳು, ಹೀಗೆ ಒಂದು ಮಂಗಳಕರವಾಗಿರ್ತಕ್ಕಂಥ ಪ್ರಯತ್ನ ಕಾರ್ಯಾದಿಗಳಿಗೆ ಚಾಲನೆ ಸಿಗುವಂತಹ ಸುಯೋಗ ಕಟಕ ರಾಶಿಯವರಿಗೆ ಇವತ್ತಿನ ದಿವಸ ತಂದೆಯ ಸಹಕಾರ ಸಿಗ್ತಕ್ಕಂಥದ್ದು, ಬಂಧುಗಳ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಕಟಕ ರಾಶಿಯವರು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಮಾಡಿಕೊಳ್ಳಿ. ಜೊತೆಗೆ ಆದಿತ್ಯಾದಿ ಸೂರ್ಯನಾರಾಯಣರ ಪ್ರಾರ್ಥನೆ, ಆದಿತ್ಯಾದಿ ಸೂರ್ಯನಾರಾಯಣರ ಅಂದರೆ ನವಗ್ರಹಗಳ ಪ್ರದಕ್ಷಿಣೆ ಇನ್ನಷ್ಟು ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ನೀವು ಬೆಂಗಳೂರಿನಿಂದ ರುಕ್ಮಿಣಿ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ರುಕ್ಮಿಣಿ.
ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ ರುಕ್ಮಿಣಿ? ಹಾ ಕೇಳಿಸ್ತಾ ಇದೆ ಮೇಡಮ್. ನಮಸ್ತೆ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. 1ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. ಓಕೆ ಮೇಡಮ್. 17 ಮೇಡಮ್. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ ಸರ್, ಚೆನ್ನಾಗಿದ್ದೀನಿ ಸರ್. ಆರೋಗ್ಯ ಚೆನ್ನಾಗಿದೆಯಾ? ಆರೋಗ್ಯ ಇಲ್ಲ ಸರ್, ಆಗಾಗ ಸ್ವಲ್ಪ ಇದಾಗ್ತಾ ಇರುತ್ತೆ, ಹುಷಾರಿಲ್ಲ ಸರ್ ನನಗೂನು. ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಾಗಿತ್ತು ಸರ್. ತುಂಬಾ ಖುಷಿ ಆಗ್ತಾ ಇದೆ ಸರ್ ಕಾಲ್ ಸಿಕ್ಕಿದ್ದಕ್ಕೆ. ಡೈಲಿ ಟ್ರೈ ಮಾಡ್ತಾ ಇರ್ತೀನಿ, ಸಿಗ್ತಾನೆ ಇಲ್ಲ ಸರ್. ಇವತ್ತೇನೋ ನನ್ನ ಪುಣ್ಯ ಸಿಕ್ಬಿಟ್ಟಿದೆ ಸರ್. ಆಗಲಿ ತಾಯಿ, ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ಸರ್ ನಮ್ಮ ಯಜಮಾನ್ರು 7/10/1972 ಸರ್ ಡೇಟ್ ಆಫ್ ಬರ್ತ್. ಅವರು ಇಷ್ಟದಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ರು, ಈಗ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಕೆಲಸ ಆಫೀಸ್ ಶಿಫ್ಟ್ ಆಗಿದೆ ಅಂತಂದ್ಬಿಟ್ಟು ಮನೆಯಲ್ಲೇ ಇದ್ದಾರೆ. ಜೂನ್ ಇಂದ ಬನ್ನಿ ಅಂತಂದ್ಬಿಟ್ಟು ಅಂದಿದ್ದಾರೆ. ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಇದೆ. ಕೆಲ್ಸಕ್ಕೆ ತಗೊಂತಾರ ಇಲ್ವಾ ಸರ್ ಅವರನ್ನ? ಖಂಡಿತ ತಗೊಳ್ತಾರೆ ಸರ್. ದೂರ ಅಂತಂದ್ಬಿಟ್ಟು ಅಂತಿದ್ದಾರೆ. ಇಷ್ಟು ದಿನ ಇಲ್ಲಿ ಯಶವಂತಪುರದಲ್ಲಿ ಮಾಡ್ತಾ ಇದ್ರು, ಇವಾಗ ಆಫೀಸ್ ಶಿಫ್ಟ್ ಆಗಿ ಎಲ್ಲ ಮಾಡಿದ್ದಾರೆ. ಏನು ದೂರ ಚಿಂತೆ, ಅದೇ ನಿಮ್ಗೆ ಸ್ವಲ್ಪ ಅನಾನುಕೂಲ, ಹೋಗಿ ಬರ್ಲಿಕ್ಕೆ ಅನಾನುಕೂಲ ಆಗ್ಬೋದು, ಏನು ಸಮಸ್ಯೆ ಇಲ್ಲ. ಆದರೂ ಅದಕ್ಕಿಂತ ಉತ್ತಮ ಅವಕಾಶಗಳೆಲ್ಲಾದರೂ ಬಂದರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಎರಡನೇದಾಗಿ ಏನಪ್ಪ ಅಂದರೆ, ಕೆಲಸ ನಿಮಿತ್ತವಾಗಿ ನೀವು ಭಾನುವಾರ ಯಾಕೆಂದರೆ ಕೆಲಸಕ್ಕೆ ಅಧಿಕಾರಕನೇ ರವಿ. ಇವತ್ತಿನ ದಿವಸ ಒಂದು ಕೆಂಪು ಬಟ್ಟೆಯಲ್ಲಿ ಕೆಂಪು ಬ್ಲೌಸ್ ಪೀಸ್ ತಗೊಳ್ಳಿ. ನಿಮ್ಮ ಯಜಮಾನರು ಎಷ್ಟು ತೂಕ ಇದ್ದಾರೋ ಅಷ್ಟು ತೂಕಕ್ಕೆ ತತ್ಸಮಾನವಾಗಿ, ಈಗ 70 kg ಇದ್ದರೆ 700 ಗ್ರಾಮ್ ಗೋಧಿ, 150 ಗ್ರಾಮು ಕಡಲೆ, 150 ಗ್ರಾಮ್ ಕಡಲೆ, 700 ಗ್ರಾಮು ಗೋಧಿಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಪ್ರತ್ಯೇಕವಾಗಿ ಕಟ್ಟಬೇಕು. ಯಾವುದಾದ್ರೂ ಗುರುಗಳ ಸನ್ನಿಧಾನಕ್ಕೆ ಅರ್ಪಣೆ ಮಾಡ್ತಕ್ಕಂಥ ಕೆಲಸ ಮಾಡಿ, ಖಂಡಿತ ಒಳ್ಳೆಯದಾಗ್ತದೆ. ಓಕೆ, ಗುರುಗಳ ಕರೆ ಮಾಡಿದ್ದಾರೆ. ಈಗ ದಾವಣಗೆರೆಯಿಂದ ಬಸವರಾಜ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಬಸವರಾಜ್. ಹಲೋ, ನಮಸ್ತೆ, ಧ್ವನಿ ಕೇಳಿಸ್ತಿದ್ಯಾ? ನಮಸ್ಕಾರ ಗುರುಜಿ. ನಮಸ್ಕಾರ ಗುರುಜಿ, ನಮಸ್ಕಾರ. ಆರಾಮದಿರಾ? ಆರಾಮಿದ್ದೀವಿ, ತಾವು ಹೇಗಿದ್ದೀರಾ? ನಾವು ಆರಾಮದವ್ರಿ. ಹಿಂಗ ಆರ್ಥಿಕ ಪರಿಸ್ಥಿತಿ, ಆರೋಗ್ಯ, ಒಂದೊಂದು ಹಿತಶತ್ರು ಸಮಸ್ಯೆಗಳು. ಹಿತಶತ್ರುಗಳಿಗೆ ನೀವು ಸಂಪೂರ್ಣವಾಗಿ ಮುಕ್ತಿ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ಹಿತಶತ್ರುಗಳಂದರೆ ಜೊತೆಲಿರೋರು ಅಂತಕ್ಕಂಥದ್ದಲ್ವಾ. ಸೊ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅರಿಷಡ್ ವರ್ಗಗಳು ನಮಗೆ ಹಿತಶತ್ರುಗಳೇ ಆಗಿರ್ತಾರೆ. ಸೊ ಹಾಗಾಗಿ ಏನು ನಿಮ್ಮ ಪ್ರಶ್ನೆ? ಅಲ್ಲ, ಮುಂದಿನ ಭವಿಷ್ಯ ಹೇಗಿದೆ ನಮ್ದು ಅಂತ ಕೇಳೋಣ. ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಮೇ ನಂತರದಲ್ಲಿ ಇನ್ನೊಂದು 15-20 ದಿವಸ ಕಳೀಲಿ, ಖಂಡಿತ ನಿಮಗೆ ಒಳ್ಳೆಯದಾಗ್ತಕ್ಕಂಥ ಎಲ್ಲ ಸುಯೋಗ ಇರತಕ್ಕಂಥದ್ದಿದೆ. ಕುಲದೇವರ ಪ್ರಾರ್ಥನೆ, ಗುರುಗಳ ಪ್ರಾರ್ಥನೆ ಮಾಡಿ. ಪ್ರತಿ ಗುರುವಾರ ಅರಳಿ ಮರದ ಪ್ರದಕ್ಷಿಣೆ, ಗುರುವಾರ ಶನಿವಾರ ಅರಳಿ ಮರ ಪ್ರದಕ್ಷಿಣೆ, ಇಷ್ಟು ಮಾಡ್ಕೊಳ್ಳಿ. ಖಂಡಿತ ಸೂಕ್ತವಾಗಿ ಏನಾದರೂ ನಿಮ್ಗೆ ಅನುಕೂಲ ಆಗ್ತಕ್ಕಂಥ ಎಲ್ಲ ವ್ಯವಸ್ಥೆ ಆಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸಿಕೊಡುವುದಾದರೆ? ಸಿಂಹರಾಶಿಯ ಫಲವನ್ನು ನೋಡಿದಾಗ ಸ್ವಲ್ಪ ನೌಕಾಪಡೆಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಸ್ವಲ್ಪ ಆವಿಚಾರ ಪ್ರಯೋಗಾದಿಗಳು ನಮ್ಮ ಮೇಲೆ ಏನೋ ಆಗಿದೆ ಅಂತಕ್ಕಂಥ ಭ್ರಮೆ ಹುಟ್ಟುವಂಥ ದಿನ. ಇವತ್ತಿನ ದಿವಸ ವ್ಯವಹಾರಾದಿಗಳಲ್ಲೂ ಕೂಡ ಸ್ವಲ್ಪ ಸ್ಥಗಿತ ಆಗ್ತಕ್ಕಂಥದ್ದಾಗಿರುತ್ತೆ. ಸಿಂಹರಾಶಿಯವರು ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆ ಮಾಡಿಕೊಳ್ಳಿ. ವಿಶೇಷವಾಗಿ ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆ ಇನ್ನಷ್ಟು ಶುಭವನ್ನು ತರತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸ್ವಲ್ಪ ಖರ್ಚುಗಳು ವಿಪರೀತವಾಗ್ತಕ್ಕಂಥದ್ದಾಗಿರುತ್ತೆ. ದೂರದ ಪ್ರಯಾಣ ಮಾಡ್ತಕ್ಕಂಥ ಸುಯೋಗ, ಅಲ್ಪ ಸಾಧನೆಯುಕ್ತವಾದಂಥ ನಿಮ್ಮ ಬದುಕಿನಲ್ಲಿ ಏನಾದರೂ ಸಂತೃಪ್ತಿದಾಯಕವಾದಂಥ ಮನಸ್ಥಿತಿ ಬರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ. ಬಂಧುಗಳ ಸಮಾಗಮನದೊಂದಿಗೆ ಎಲ್ಲಾದರೂ ದೂರದ ಪುಣ್ಯಕ್ಷೇತ್ರಗಳಿಗೆ ತೆರಳುವಂತಹ ಸುಯೋಗ ಇರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ. ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಗಣಪತಿಯ ದರ್ಶನ ಮಾಡ್ತಕ್ಕಂಥದ್ದು ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಇನ್ನು ತುಲಾರಾಶಿಯ ಫಲವನ್ನು ನೋಡಿದಾಗ ಇವತ್ತು ಧರ್ಮಕ್ಷೇತ್ರಗಳಿಗೆ ತೆರಳುವಂತಹ ಸುಯೋಗ, ಪುಣ್ಯತಮವಾಗಿರ್ತಕ್ಕಂಥ ಕ್ಷೇತ್ರಗಳಿಗೆ, ವಿಶೇಷವಾಗಿ ನಿಮ್ಮ ಪೂರ್ವಜರು ನಡೆದು ಬಂದಂತಹ ಯಾವುದಾದ್ರೂ ದೇವತಾ ಉಪಾಸನೆಗಳ ಸನ್ನಿಧಾನಗಳಿಗೆ ತೆರಳುವಂತಹ ಸುಯೋಗ ಇರತಕ್ಕಂಥದ್ದು. ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಸರ್ಕಾರದಲ್ಲಿ ಸ್ವಲ್ಪ ಸ್ತ್ರೀಯರ ಸಹಕಾರ ಸಿಗ್ತಕ್ಕಂಥದ್ದು, ಸಮಾಜದಲ್ಲಿ ಗೌರವ ಸಿಗ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಕುಲದೇವರ ದರ್ಶನ ಮಾಡ್ತಕ್ಕಂಥದ್ದು. ಎರಡನೇದಾಗಿ ಎಲ್ಲಾದರೂ ಅಬಲಾಶ್ರಮಗಳಂದರೆ ಅನಾಥಾಶ್ರಮಗಳಿಗೆ ತೆರಳಿ ಅವರೊಟ್ಟಿಗೆ ಸ್ವಲ್ಪ ಸಮಯವನ್ನು ವಹಿಸಿ ಅವರಿಗೆ ನಿಮ್ಮ ಶಕ್ತ್ಯಾನುಸಾರದಲ್ಲಿರ್ತಕ್ಕಂಥ ಏನಾದರೂ ಊಟ ಉಪಚಾರಾದಿಗಳಲ್ಲಿ ನೀವು ಪಾಲ್ಗೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಕಾರ್ಯಾದಿಗಳಲ್ಲಿ ನೀವು ಕೈಗೊಂಡ ಕಾರ್ಯಾದಿಗಳಲ್ಲಿ ಜಯ ಸಿಗ್ತಕ್ಕಂಥದ್ದು, ಅನಿರೀಕ್ಷಿತ ಪ್ರಯಾಣ ಆಗ್ತಕ್ಕಂಥದ್ದಾಗಿರುತ್ತೆ. ಹಿರಿಯರ ಸಹಕಾರ ಸಿಗ್ತಕ್ಕಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ಪೂರ್ವ ನಿಯೋಜಿತ ಕಾರ್ಯಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಸನ್ಮಂಗಳ ಕಾಣತಕ್ಕಂಥದ್ದಾಗಿರುತ್ತೆ.
ಹಿತಾಸಕ್ತಿ ಹೊಂದಿರತಕ್ಕಂಥ ವ್ಯಕ್ತಿಗಳೊಟ್ಟಿಗೆ ಸಮಾಲೋಚಿಸುವಂತಹ ಸುಯೋಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಅನನ್ಯವಾಗಿ ಇನ್ನಷ್ಟು ಬೆಳವಣಿಗೆಯನ್ನು ಕಾಣಬೇಕಾದರೆ ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಕೃತಿಕಾ ನಕ್ಷತ್ರ ಇರೋದರಿಂದ ವಿಶೇಷವಾಗಿ ಆಂಜನೇಯನ ದರ್ಶನ ಮಾಡ್ತಕ್ಕಂಥದ್ದು ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಓಕೆ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ತೆ ಸರ್, ನಿಮ್ಮ ಹೆಸರು? ಸ್ವಲ್ಪ ಜೋರಾಗಿ ಮಾತನಾಡ್ಬೋದಾ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳ್ರಿ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು ತಿಳಿಸಿ. ಕೊಪ್ಪಳ ಜಿಲ್ಲಾ. ಓಕೆ, ಟಿವಿ ನೋಡ್ತಾ ಮಾತನಾಡ್ತಾ ಇದ್ರೆ ದಯಮಾಡಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಏನು ಕೇಳಬೇಕಾಗಿತ್ತು? ಟಿವಿ ನೋಡಲ್ಲ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕ್ರಿ. ಓಕೆ, 1ರಿಂದ 30ರ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 1ರಿಂದ 30? ಹೌದು, 30ರ ಒಳಗೆ. 18. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಗುರುಜಿ. ನಮಸ್ತೆ, ಆರಾಮಿದ್ದೀರಿ? ತಾಯಿ ಒಳ್ಳೇದು ಮಾಡಿ. ನಮ್ಮ ಮಗ ಡಾಕ್ಟರ್ ಮುಗಿತೇನ್ರಿ, BMS. ಇಲ್ಲೇ ಪ್ರಾಕ್ಟೀಸ್ ಮಾಡಕತ್ತೇನ್ರಿ ಊರಾಗ. ಮತ್ತ ಗೌರ್ಮೆಂಟ್ ನೌಕರಿ ಆಗತ್ತೋ ಇಲ್ಲೋ, ಒಂದು ಯೋಗ ಐತಿ ಎಲ್ಲ ಕೇಳಕಂತಿದ್ದೆ. ಇದು ಸ್ವಲ್ಪ ವೈಯಕ್ತಿಕವಾಗಿ ಜಾತಕ ವಿಶ್ಲೇಷಣೆ ಮಾಡತಕ್ಕಂಥದ್ದು ಉತ್ತಮ. ಆದರೂ ನೀವು ಸೂಚನೆ ಮಾಡಿರ್ತಕ್ಕಂಥ ಸಂಖ್ಯೆಗೆ ಅನುಸಾರವಾಗಿ ನೋಡಿದ್ರೆ ಸ್ವಲ್ಪ ವಿಳಂಬ ಆಗ್ಬೋದು ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಒಮ್ಮೆ ನಮ್ಮ ಕಚೇರಿಯನ್ನು ಸಂಪರ್ಕಿಸಿ ಸೂಕ್ತ ಪರಿಹಾರ ಮತ್ತು ಸೂಕ್ತವಾಗಿ ಅದನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇಂದ್ರಜಾಲ ಹಾಗೆ ಮಹೇಂದ್ರ ಜಾಲದ ಕುರಿತಂತೆ ತಿಳಿಸ್ಕೊಡ್ತಾ ಇದ್ರಿ. ಈ ಜಾಲ ಪ್ರಯೋಗದಲ್ಲಿ ಯಾವೆಲ್ಲ ವಸ್ತುಗಳನ್ನು ಬಳಕೆ ಮಾಡ್ತಾರೆ ಗುರುಗಳೇ? ಸ್ಮಶಾನದ ಮಣ್ಣು, ಅದರಲ್ಲೂ ಕೂಡ ಸ್ಮಶಾನದಲ್ಲಿ ಸುಟ್ಟಂತಹ ಒಂದು ಏನು ನಾವು ಅಶೇಷ ಅಂತ ಏನು ಕರಿತೀವೋ, ಎಲುಬು ಅಂತ ಏನು ಕರಿತೀವೋ, ಅದನ್ನು ಕೂಡ ಬಳಕೆ ಮಾಡ್ಕೊಳ್ತೀವಿ. ಬೂದಿ ಬಹಳ ಮುಖ್ಯವಾಗಿ, ಪ್ರಮುಖವಾಗಿ ಬೂದಿಯಿಂದ ಇವರ ಯಾರು ವಸ್ತುಗಳನ್ನು ನಾವು ಸಂಗ್ರಹಣೆಯನ್ನು ಮಾಡ್ಕೊಂಡಿರ್ತಾರೋ ಅದು ಆ ವಸ್ತುಗಳನ್ನು ಸಂಗ್ರಹಣೆ ಮಾಡಿರ್ತಕ್ಕಂಥ ವಸ್ತುಗಳನ್ನು ಸ್ಮಶಾನದಲ್ಲಿ ನಾವು ಚಿತಾಭಸ್ಮ ಅಂತ ಏನು ಕರಿತೀವೋ ಆ ಚಿತಾಭಸ್ಮದಲ್ಲಿ ಕೆಲವೊಂದು ಪದಾರ್ಥಗಳನ್ನು ಬಳಕೆ ಮಾಡಿ ಇದು ಬಹಳ ಮುಖ್ಯವಾಗಿ ನಾನು ನಿಮ್ಗೆ ಆಗಲೇ ತಿಳಿಸಿದೆ. 3 ಈ ಕಾರ್ಯಗಳಲ್ಲಿ ಯಥೇಚ್ಛವಾಗಿ ಬಳಕೆ ಮಾಡ್ತಾರೆ. ಒಂದು ಉಚ್ಚಾಟನ, ಸ್ತಂಭನ ಮತ್ತು ವಿಶೇಷವಾಗಿ ಮಾರಣ ಅಂತಕ್ಕಂಥ ಈ 3 ಪ್ರಯೋಗಗಳಿಗೆ ಮಹತ್ತರವಾದ ಕಾರ್ಯಗಳನ್ನು ಸಾಧಿಸಿಕೊಳ್ಳುವ ಸಲುವಾಗಿ ಮಾಡ್ತಕ್ಕಂಥದ್ದು. ಇದು ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಇದಕ್ಕೆ ಮೌಢ್ಯತೆ ಇರತಕ್ಕಂಥದ್ದೇ. ಆದರೆ ಇದು ಉತ್ತರ ಭಾರತದಲ್ಲಿ ಅತಿರೇಕವಾಗಿರ್ತಕ್ಕಂಥ ಇದು. ಏಕೆಂದರೆ ನಾವು ಸಹಜವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಕ್ಷೇತ್ರಗಳಿಗೆ ಹೋದಾಗ ಆ ಕ್ಷೇತ್ರಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಪರಿಹಾರ ಅಂದರೆ ಕಾರ್ಯಾದಿಗಳನ್ನು ನಡೀತಾ ಇರತಕ್ಕಂಥ ಸಂದರ್ಭಗಳನ್ನು ನಾವು ನೋಡಿರ್ತಕ್ಕಂಥದ್ದಿದೆ. ಹಾಗಾಗಿ ಇದೇನಪ್ಪ ಅಂದರೆ ನಾನು ಈ 3 ವಿಚಾರಗಳಲ್ಲಿ ಬಹಳ ಮುಖ್ಯವಾಗಿ ಮನುಷ್ಯನನ್ನು ಅಲ್ಲಿಂದ ಹೊರಗಡೆ ಓಡಿಸಬೇಕು, ಅಥವಾ ಅವನಿಂದ ನಮಗೆ ತೊಂದರೆ ಆಗ್ತಾ ಇದೆ, ಅವನನ್ನು ನೇರವಾಗಿ ನಾವು ಅವನನ್ನು ಏನು ಮಾಡಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಸಂದರ್ಭದಲ್ಲಿ ವಾಮಮಾರ್ಗ ಹಿಡಿಯುವಂಥ ಮಾರ್ಗನೇ ಈ ಮಹೇಂದ್ರ ಜಾಲ ಅಂತಕ್ಕಂಥದ್ದು. ಇಂದ್ರಜಾಲ ಅಂತಕ್ಕಂಥದ್ದು ಅಷ್ಟು ಅದು ಯಾಕಂದರೆ ಇಂದ್ರಜಾಲ ಅಂತಕ್ಕಂಥದ್ದು ಭ್ರಮೆ ಹುಟ್ಟಿಸುತ್ತೆ, ಆದರೆ ಅದು ಇಷ್ಟು ಪ್ರಖರವಾಗಿ ಕೆಲಸ ಮಾಡಲ್ಲ. ಆದರೆ ಮಹೇಂದ್ರ ಜಾಲ ಅಂತಕ್ಕಂಥದ್ದು ನಿಖರವಾಗಿ ಮಾಡುತ್ತೆ, ಶೀಘ್ರವಾಗಿ ಮಾಡುತ್ತೆ. ಇದು ಇದರಲ್ಲಿ ಇರ್ತಕ್ಕಂಥ ತಾಕತ್ತು. ಸರಿ ಗುರುಜಿ, ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸೋದಾದರೆ? ಧನುರಾಶಿಯ ಫಲವನ್ನು ನೋಡಿದಾಗ ಇವತ್ತಿನ ದಿವಸ ವಿಶೇಷವಾಗಿ ನಿಮ್ಮ ಸಂಪಾದನೆಯಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಸಂಶೋಧನಾತ್ಮಕ ವಿದ್ಯಾರ್ಥಿಗಳಿಗೆ ಲಾಭಪ್ರದವಾಗಿರ್ತಕ್ಕಂಥದ್ದು. ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಸಲ್ಲೂ ಕೂಡ ಅನುಕೂಲಕರವಾಗ್ತಕ್ಕಂಥದ್ದಾಗಿರುತ್ತೆ. ಧನುರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಲಕ್ಷ್ಮೀ ನಾರಾಯಣರ ದರ್ಶನ, ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಅಥವಾ ಲಕ್ಷ್ಮೀ ನರಸಿಂಹನ ದರ್ಶನ, ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಬಟ್ಟೆ ವ್ಯಾಪಾರಸ್ಥರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸರ್ಕಾರದಿಂದ ಏನಾದರೂ ಹೊಸ ಆವಿಷ್ಕಾರಗಳು ಅಥವಾ ಹೊಸ ವಿಚಾರಾದಿಗಳಲ್ಲಿ ಸನ್ಮಂಗಳಕರವಾಗ್ತಕ್ಕಂಥದ್ದು. ಸ್ವಲ್ಪ ವಿಶೇಷವಾಗಿ ಚಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರವಹಿಸಿ. ರಾಜಕೀಯ ವ್ಯಕ್ತಿಗಳಿಗೂ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯವರಿಗೆ ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ. ಸೂರ್ಯನಾರಾಯಣನ ದರ್ಶನ ಮಾಡ್ತಕ್ಕಂಥದ್ದು ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಸ್ವಲ್ಪ ಅನಾರೋಗ್ಯ ಸಮಸ್ಯೆ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಒಂಟಿತನ ಅಂತಕ್ಕಂಥದ್ದು ಇವತ್ತಿನ ದಿವಸ ನಿಮ್ಮನ್ನು ಬಾಧಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಆದರೆ ಧಾರ್ಮಿಕ ಗುರುಗಳ ಭೇಟಿ ಆಗ್ತಕ್ಕಂಥ ಸುಯೋಗ, ಉನ್ನತ ವಿದ್ಯಾಭ್ಯಾಸದ ವಿದ್ಯಾರ್ಥಿಗಳಿಗೂ ಕೂಡ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಸ್ವಲ್ಪ ಹೊಸ ವಿದ್ಯಾರ್ಥಿಗಳಿಗೆ ಹೊಸ ವಿಚಾರಾದಿಗಳಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಕುಂಭರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ,
ಕುಲಗುರುಗಳ ದರ್ಶನ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಇವತ್ತಿನ ದಿವಸ ಮಿತ್ರರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಉದ್ಯೋಗದಲ್ಲಿ ಪ್ರಾಪ್ತಿ ಸಿಗ್ತಕ್ಕಂಥದ್ದು ಅಂದರೆ ಪ್ರಯತ್ನ ಕಾರ್ಯಾದಿಗಳ ಉದ್ಯೋಗದಲ್ಲಿ ಇವತ್ತಿನ ದಿವಸ ಯಶಸ್ಸು ಸಿಗ್ತಕ್ಕಂಥದ್ದಾಗಿರುತ್ತೆ. ಹೊಸಬರ ಪರಿಚಯ ಆಗ್ತಕ್ಕಂಥದ್ದು. ಇವತ್ತಿನ ದಿವಸ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಿತ್ರರಿಗೂ ಕೂಡ ಸನ್ಮಂಗಳಕರವಾಗಿದೆ. ಇವತ್ತಿನ ದಿವಸ ವಿಶೇಷವಾಗಿ ಮಿತ್ರರೊಟ್ಟಿಗೆ ಎಲ್ಲಾದರೂ ಕೂಡ ಪ್ರಯಾಣವನ್ನು ಬೆಳೆಸುವಂಥ ಸುಯೋಗ ಇರತಕ್ಕಂಥದ್ದು ಮೀನರಾಶಿಯವರಿಗೆ. ಇವತ್ತಿನ ದಿವಸ ಮೀನರಾಶಿಯವರು ಅನನ್ಯವಾಗಿ ಕುಲದೇವರ ಪ್ರಾರ್ಥನೆ, ಕುಲಗುರುಗಳ ದರ್ಶನ ಮಾಡತಕ್ಕಂಥದ್ದು ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಓಕೆ ಗುರುಜಿ, ಇನ್ನು ಮೈಸೂರಿನಿಂದ ಒಬ್ಬರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ಜಯಲಕ್ಷ್ಮಿ ಅಂತೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ. ನಮ್ಮ ಹಳೆಯವ್ರ ಬಗ್ಗೆ ಓಕೆ, ಒಂದು ಸ್ವಲ್ಪ ಜೋರಾಗಿ ಮಾತನಾಡಿ. 1 ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 5 ಮೇಡಮ್. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳೇ, ನೀವು ಚೆನ್ನಾಗಿದ್ದೀನಿ? ಅಮ್ಮ ಚೆನ್ನಾಗಿದ್ದೀನಿ. ಏನು ನಿಮ್ಮ ಪ್ರಶ್ನೆ? ಅದೇ ಗುರುಗಳೇ, ಅವ್ನು ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ, ಒಂದ್ಸರಿ ಹೋಗಲ್ಲ, ಹಂಗೆ ಮನ್ಸು ಇದು ಮಾಡ್ತಾನೆ. ಅಮ್ಮ, ಅದು ಮನೆ ದೇವರು ಯಾರು? ನಿಮ್ಮದಲ್ಲ, ಅವ್ರದ್ದು? ಕಾಲಭೈರವೇಶ್ವರ. ಅದೇ, ಯಾಕಂದರೆ ಕುಲದೇವರ ಅನುಗ್ರಹ ಅವಕೃಪೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಯಾವುದು ಕೂಡ ಪೂರ್ಣ ಅಲ್ಲದೆ ಇರತಕ್ಕಂಥದ್ದು, ಪೂರ್ಣ ಆಗದೆ ಇರತಕ್ಕಂಥದ್ದು, ಎಲ್ಲ ಅತಂತ್ರ ಸ್ಥಿತಿ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಇದಕ್ಕೆ ಕಾರಣ ಬೇರೆ ಇದ್ದರೂ ಕೂಡ ಗ್ರಹಸ್ಥಿತಿಗಳು ಅಷ್ಟೊಂದು ಸಮಂಜಸವಾಗಿಲ್ಲ, ಅಂದರೆ ಶುಭಪ್ರದವಾಗಿಲ್ಲ. ಹಾಗಾಗಿ ಗ್ರಹಾರಾಧನೆ ಮಾಡ್ಕೊಳ್ಳಿ. ನೀವು ಭಾನುವಾರದ ದಿವಸ ನಿಮ್ಮ ಅಳಿಯ ಅಥವಾ ಯಾರು ನೀವು ಯಾರ ಹೆಸರನ್ನು ಸೂಚನೆ ಮಾಡಿದ್ದರೋ ಅವ್ರ ಹೆಸರಲ್ಲಿ ಒಂದು 3 ಭಾನುವಾರಗಳ ಕಾಲ ನವಗ್ರಹ ಶಾಂತಿಯನ್ನು ಮಾಡಿಸ್ಕೊಳ್ಳಿ. ಅನನ್ಯವಾಗಿ ನವಧಾನ್ಯಗಳನ್ನು ದಾನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಧಾರವಾಡದಿಂದ ಶೋಭಾ ಅಂತೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಶೋಭಾ. ನಮಸ್ಕಾರ ರೀ ಮೇಡಮ್ ಅವ್ರ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ. ನನ್ನ ಬಗ್ಗೆ ಕೇಳ್ಬೇಕ್ರಿ. ನಮ್ಮ ಮನೆಯವರು ಒಂದು ಸ್ವಲ್ಪ ಇದು ಮಾಡಿ ಮನೆ ಬಿಟ್ಟು ಹೋಗ್ತಾರೆ. 1 ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. ನೋಡ್ರಿ ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ತೆ ಗುರುಗಳೇ. ಅಮ್ಮ ನಮಸ್ಕಾರ ತಾಯಿ, ಹೇಗಿದ್ದೀರಾ? ಆರಾಮದೇವ್ರಿ. ಹೇಳಿ, ಏನು ನಿಮ್ಮ ಪ್ರಶ್ನೆ ಏನಿದೆ? ನಮ್ಮ ಮನೆಯವ್ರಿ ರಿಟೈರ್ಡ್ ಆಗಿ ರಿಟೈರ್ಡ್ ಆಗಿ ಭಾಳ ಚಲೋ ಇದ್ರಿ ಅವರು, ಈಗ ಭಾಳ ಇದಾಗ್ಬಿಟ್ಟಾರ್ರಿ. ತಾಯಿ ಸ್ವಲ್ಪ ಅಸ್ಪಷ್ಟತೆ ಕೇಳಿಸ್ತಾ ಇದೆ, ಸ್ವಲ್ಪ ಸ್ಪಷ್ಟವಾಗಿ ಮಾತನಾಡಿ, ನಿಧಾನಕ್ಕೆ ಮಾತನಾಡಿ. ಏನು ಆ ಥರ ಇಲ್ಲ ತಾಯಿ. ಇಲ್ರಿ, ಮನೆ ಬಿಟ್ಟು ಹೋಗ್ಬಿಟ್ಟಾರ್ರಿ. ಬರೋದು ಯಾವಾಗಾರ ತಮ್ಮ ತಿಳಿದಾಗ ಬರ್ತಾರ್ರಿ ಅಷ್ಟ. ಅಮ್ಮ ಖಂಡಿತ ಬರ್ತಾರೆ. ನಿಮ್ಮ ಸಂಬಂಧಿಕರ ಒಂದು ಒಡನಾಟದಲ್ಲೇ ಇದ್ದಾರೆ, ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ನಿಮ್ಮ ಮನೆಯಿಂದ ಪಶ್ಚಿಮ ದಿಕ್ಕಿಗೆ ಹೋಗಿದ್ದಾರೆ, ಅಂದರೆ ವೆಸ್ಟ್ ಫೇಸ್ಗೆ ಹೋಗಿದ್ದಾರೆ ಎಲ್ಲಾದರೂ. ಆದರೆ ಪುಣ್ಯಕ್ಷೇತ್ರಗಳ ಸಮೀಪ ಅಥವಾ ನಿಮ್ಮ ಯಾರಾದರೂ ಬಂಧುಗಳ ಒಡನಾಟದಲ್ಲಿ ಇರ್ತಕ್ಕಂಥ ಒಂದು ಸೂಚನೆ ಕಾಣ್ತಾ ಇದೆ. ಹಾಗಾಗಿ ಖಂಡಿತ ಸಿಗ್ತಾರೆ, ಚಿಂತೆ ಮಾಡುವ ಅಗತ್ಯ ಇಲ್ಲ. ನೀವೇನು ಮಾಡಬೇಕಪ್ಪ ಅಂದರೆ, ಒಂದು ಮಂಗಳವಾರದ ದಿವಸ ಮತ್ತು ಶನಿವಾರದ ದಿವಸ ಎಲ್ಲಾದರೂ ನಿಮ್ಮ ಮನೆಯ ಸಮೀಪದಲ್ಲಿರ್ತಕ್ಕಂಥ ಪಶ್ಚಿಮ ದಿಕ್ಕಿನಲ್ಲಿರ್ತಕ್ಕಂಥ ಅರಳಿ ಮರದ ಕೆಳಗಡೆ ಒಂದು ದೀಪವನ್ನು ಪಶ್ಚಿಮಾಭಿಮುಖವಾಗಿ ಹಚ್ಚಿಟ್ಟು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಕೂಡ್ಲಗೆಯಿಂದ ರತ್ನಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ರತ್ನಮ್ಮ. ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ? ವಾಯ್ಸ್ ಕೇಳಿಸ್ತಾ ಇದೆಯಾ ರತ್ನಮ್ಮ? ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ. ಮಗನ ಬಗ್ಗೆ ಮೇಡಮ್ ಅವರೇ. ಓಕೆ, 1 ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 19. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ತಿಳಿಸಿ. ನಮಸ್ಕಾರ ತಾಯಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? 19 ಮೇಡಮ್ ಅವರೇ. ಅಮ್ಮ ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ, ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಅದು ಮಗಂದು ಮದುವೆ ಆಗಿಲ್ಲ ಮೇಡಮ್ ಅವರೇ, 27 ವರ್ಷ ಐತೆ. ಅಮ್ಮ ಚಿಂತೆ ಮಾಡುವ ಅಗತ್ಯ ಇಲ್ಲ ಇಲ್ಲ ತಾಯಿ, ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ಮದುವೆ ಆಗುತ್ತೆ, ಚಿಂತೆ ಮಾಡುವ ಅಗತ್ಯ ಇಲ್ಲ. ಸ್ವಲ್ಪ ಪಿತೃಗಳ ಶಾಪ ಇದೆ. ಮಗಂದು ಮದುವೆ ಆಗಿಲ್ಲ, 27 ವರ್ಷ ಐತೆ. ಎಲ್ಲೆಲ್ಲಿ ಹೆಣ್ಣು ನೋಡ್ತಾ ಇದೀವಿ, ಯಾಕ ಸರಿ ಹೋಗ್ತಿಲ್ಲ. ಒಳ್ಳೆಯದಾಗುತ್ತೆ. ಈ ಜೂನ್ ನಂತರದಲ್ಲಿ ಒಳ್ಳೆಯದಾಗುತ್ತೆ, ಚಿಂತೆ ಮಾಡುವ ಅಗತ್ಯ ಇಲ್ಲ. ನೀವು ಯಾವುದಾದ್ರೂ ಗುರುಗಳ ಕ್ಷೇತ್ರಕ್ಕೆ ಹೋಗಿ ಬನ್ನಿ. ನಿಮ್ಮ ಸಮೀಪದಲ್ಲಿರ್ತಕ್ಕಂಥ ಗಾಣಗಾಪುರ ದತ್ತಾತ್ರೇಯರ ಸನ್ನಿಧಾನ, ಯಾವುದಾದ್ರೂ ಗುರುವಿನ ಸನ್ನಿಧಾನಕ್ಕೆ ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಒಂದು 16 ಗುರುವಾರಗಳ ಕಾಲ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಯಾವುದಾದ್ರೂ ಸನ್ನಿಧಾನದ ನವಗ್ರಹಗಳ ಸನ್ನಿಧಾನದಲ್ಲಿ ಗುರುವಿನ ಸಮೀಪ ಅರ್ಚನೆಯನ್ನು ಮಾಡುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ.
ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಇಂದ್ರಜಾಲದಿಂದ ಒಬ್ಬ ವ್ಯಕ್ತಿಯ ಜೀವನದ ಮೇಲೆ ಯಾವ ರೀತಿಯಾದಂತಹ ಒಂದು ದುಷ್ಪರಿಣಾಮ ಬೀರುತ್ತೆ ಗುರುಗಳೇ? ಸಹಜವಾಗಿ ನಾವು ಈಗ ಕೆಲವು ಸಂದರ್ಭಗಳಲ್ಲಿ ಸಹಜ ಸ್ಥಿತಿ, ಅಸಹಜ ಸ್ಥಿತಿ ಅಂತ ನಾವು ಹೇಳ್ತೀವಿ. ಅಂದರೆ ಈ ಅಸಹಜ ಸ್ಥಿತಿ ನಮ್ಮನ್ನು ಬಂಧನ ಮಾಡತಕ್ಕಂಥ ವ್ಯವಸ್ಥೆ ಪ್ರಾರಂಭವಾದಾಗ ಮನುಷ್ಯನು ಏನಪ್ಪ ಅಂದರೆ ಅವನು ಮೊದಲನೇದಾಗಿ ಅವನ ಕೃಷಿಯಲ್ಲಿ ಹೊಡೆತ ಬೀಳ್ತಕ್ಕಂಥದ್ದಾಗಿರುತ್ತೆ. ಅದು ಯಾವುದೇ ಆಗಿರ್ಬೋದು, ಅವನು ಉದ್ಯೋಗ ರಂಗದಲ್ಲಿರ್ಬೋದು, ವ್ಯಾಪಾರ ರಂಗದಲ್ಲಿರ್ಬೋದು, ಎಲ್ಲೇ ಇರ್ಬೋದು. ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಕೃಷಿಯಲ್ಲಿ ಏನು ಆಗಬೇಕಾಗಿರ್ತಕ್ಕಂಥದ್ದಾಗಿರುತ್ತೋ ಅದಕ್ಕೆ ಹಿನ್ನಡೆ ಆಗುತ್ತೆ. ಏನಪ್ಪ ಅಂದರೆ ಈಗ ವೃತ್ತಿಯಲ್ಲಿ ಬಡ್ತಿ ಸಿಗಬೇಕು ಅಂದ್ಕೊಂಡಿರ್ತಾರೆ, ತುಂಬ ದಿನಗಳಿಂದ ಪ್ರಯತ್ನ ಪಡ್ತಾ ಇರ್ತಕ್ಕಂಥವ್ರು. ಇವರೊಟ್ಟಿಗೆ ಕಾಂಪಿಟೇಟರ್ ಒಬ್ಬರು ಇರ್ತಾರೆ. ಅವ್ರು ಏನು ಮಾಡ್ತಾರೆ, ಈ ರೀತಿಯಾದಂತಹ ಮಹೇಂದ್ರ ಇಂದ್ರಜಾಲಾದಿಗಳ ಒಂದು ಪ್ರಯೋಗವನ್ನು ಮಾಡಿದಾಗ ಆ ವೃತ್ತಿರಂಗದಲ್ಲಿದ್ದಂತಹ ಸದವಕಾಶ ಅವ್ರಿಗೆ ಸಿಗದೆ ಆಗ್ತಕ್ಕಂಥದ್ದಾಗುತ್ತೆ. ಇನ್ನು ವ್ಯಾಪಾರಕ್ಕೆ ತಗೊಂಡಾಗಲೂ ಕೂಡ ಸೇಮ್ ಅದೇ ಬರ್ತಕ್ಕಂಥದ್ದಾಗುತ್ತೆ. ಒಬ್ಬರನ್ನು ನಾವು ತೇಜೋವಧೆ ಮಾಡಲಿಕ್ಕೆ, ಅವರನ್ನು ನೇರವಾಗಿ ಅವರನ್ನು ಎದುರಿಸಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ವಿದ್ಯೆಯನ್ನು ಕೆಲವು ನಮ್ಮ ಕರ್ನಾಟಕದ ಕೆಲವು ಪ್ರಾಂತ್ಯಗಳು, ನಾನು ಹೇಳ್ಬಾರ್ದು ಅದನ್ನು, ಆ ಪ್ರಾಂತ್ಯಗಳಲ್ಲೂ ಕೂಡ ಈ ವಿದ್ಯೆಗಳಲ್ಲಿ ಇರ್ತಕ್ಕಂಥ ಒಂದಷ್ಟು, ಯಾಕಂದರೆ ಇದು ಇವಾಗ ಯಾಕೆಂದರೆ ಕಪೋಕಲ್ಪಿತವಾದದ್ದೇ ಜಾಸ್ತಿ ಆಗಿಬಿಟ್ಟಿದೆ. ಲೌಕಿಕವಾಗಿ ಏನಾಗ್ಬಿಟ್ಟಿದೆ, ಇದೊಂದು ಬಿಸ್ನೆಸ್ ಆಗಿಬಿಟ್ಟಿದೆ. ನಿಮ್ಗೆ ಯಾಕೆ 3 ದಿನದಲ್ಲೂ ವಶೀಕರಣ ಮಾಡಿಕೊಡ್ತೀವಿ, 5 ದಿವಸದಲ್ಲಿ 5 ನಿಮಿಷದಲ್ಲಿ ವಶೀಕರಣ. ಏನಾಗ್ತಿದೆ, ಈ ರೀತಿಯಾದಂಥ ಮೋಟಿವೇಶನ್ ಆಗಬೇಕಾದದ್ದನ್ನು ತಡೆದು ಅವರ ಅನುಕೂಲಕ್ಕೆ ತಕ್ಕನಾಗಿ ಮಾರ್ಪಡಿಸ್ಕೊಂಡು ಇದನ್ನು ಒಂದು ವ್ಯಾಪಾರೀಕರಣ ಮಾಡಿಕೊಂಡು ಬದುಕ್ತಾ ಇರತಕ್ಕಂಥದ್ದು ಕೂಡ ಇವತ್ತಿನ ನಮ್ಮ ದುಸ್ಥಿತಿಯಾದಂಥ ಶೋಚನೀಯವಾದಂಥ ಸ್ಥಿತಿ. ಇಂಥ ಸಂದರ್ಭದಲ್ಲಿ ಇದನ್ನು ಅಳೆದು ತೂಗಬೇಕಾದದ್ದು ಕೂಡ ಇರುತ್ತೆ. ಮನುಷ್ಯನ ಅಂದಮೇಲೆ ಒಂದೇ ಇದರಿಂದಾನೇ ನಮಗೆ ಸಮಸ್ಯೆ ಬರ್ತಕ್ಕಂಥದ್ದು ಅನ್ನೋದು ಇಲ್ಲ. ಕೆಲವು ಸಂದರ್ಭಗಳಲ್ಲಿ ಗ್ರಹಾನುಕೂಲಗಳಿಲ್ಲದೆ ಇದ್ದಾಗ, ಪಾಪಗ್ರಹಗಳ ದೃಷ್ಟಿ ಬೀರ್ತಾ ಇದ್ದಾಗ, ಅಥವಾ ಕೇಂದ್ರ ಕೋಣಾಧಿಪತಿಗಳು ಅಶುಭರಾಗಿದ್ದು ಅವರ ಕಾಲದಲ್ಲಿ ಈ ರೀತಿಯಾದಂಥದ್ದು ಸ್ವಲ್ಪ ಭ್ರಮೆಯನ್ನು ಹುಟ್ಟಿಸ್ತಕ್ಕಂಥದ್ದಾಗಿರುತ್ತೆ. ಆದರೆ ನಿಜವಾದ ಕಾರಣ ಇದಿರಲ್ಲ. ಆದರೆ ಅವರೇನು ಇದೇ ಕಾರಣ ಅಂದ್ಕೊಂಡು ಅವರೇ ಅದನ್ನು ಭ್ರಮೆಯಲ್ಲಿ ಮಲಗ್ತಕ್ಕಂಥವ್ರು ಆಗ್ತಾರೆ. ಈಗ ಏನೋ ಇಷ್ಟು ದಿವಸ ವ್ಯಾಪಾರ ಚೆನ್ನಾಗಿ ನಡೀತು, ಯಾಕೆಂದರೆ ಒಂದು ಸುದೀರ್ಘವಾದ ವ್ಯಾಪಾರವನ್ನು ಮಾಡಬೇಕಾದ್ರೆ ಒಂದು 10-15 ವರ್ಷಗಳ ಕಾಲ ಅವರು ಎಲ್ಲವನ್ನೂ ಅದರಿಂದನೇ ಗಳಿಸಿರ್ತಾರೆ. ಅಚಾನಕ್ಕಾಗಿ ಆ ನಂತರದಲ್ಲಿ ಅದರ ಆ ಒಂದು ಕ್ರಮ ಕಡಿಮೆ ಆಗ್ತಕ್ಕಂಥದ್ದಾಗಿರುತ್ತೆ. ವ್ಯಾಪಾರ ವೃದ್ಧಿಯಲ್ಲಿ ಕಡಿಮೆ ಆಗ್ತಕ್ಕಂಥದ್ದಾಗಿರುತ್ತೆ, ವ್ಯಾಪಾರದಲ್ಲಿ ಕಡಿಮೆ ಅದಕ್ಕೆ ಕಾರಣಗಳು, ನಾನಾ ಕಾರಣಗಳು ಇದ್ದರೂ ಕೂಡ ಬಹಳ ಮುಖ್ಯವಾಗಿ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು ಏನೋ, ಈಗ ಪಕ್ಕದಲ್ಲಿ ಒಂದು ಅಂಗಡಿ ಇದೆ, ಸಹಜವಾಗಿ ಮಾರ್ಕೆಟಲ್ಲಿ ಇರ್ತಕ್ಕಂಥ ಕಾಂಪಿಟೇಟಿವ್ ಅಂತಕ್ಕಂಥ ಪ್ರತಿಯೊಬ್ಬರಿಗೆ ಇದ್ದೇ ಇರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಇದು ಕೇವಲ ನಾವು ಇದನ್ನು ನೋಡಿದ ತಕ್ಷಣ ಈ ರೀತಿ ಆಗ್ತಾ ಇದೆ ಅಂತ ಆದ ಮಾತ್ರಕ್ಕೆ ನಿಮಗೆ ಅದೇ ಆಗಿದೆ ಅಂತಕ್ಕಂಥದ್ದು ಅಲ್ಲ. ಇದನ್ನು ಹೊರತುಪಡಿಸಿ ಕೂಡ ಬೇರೆ ಬೇರೆ ಆಯಗಳಲ್ಲಿ ನಾವು ಅದನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು. ಕ್ಷೇತ್ರದ ಬಲ ಕಡಿಮೆ ಆಗಿರ್ತಕ್ಕಂಥದ್ದಾಗಿರುತ್ತೆ. ನೀವು ಇಟ್ಟಂಥ ವಸ್ತುಗಳು, ಈಗ ಕೆಲವು ವಸ್ತುಗಳು, ಯಾಕೆಂದರೆ ಎಲ್ಲ ವಸ್ತುಗಳು ಕೂಡ ಇಷ್ಟು ದಿವಸಗಳು ಅಂತ ಅದಕ್ಕೆ ಲಿಮಿಟ್ ಇರ್ತಕ್ಕಂಥದ್ದಾಗಿರುತ್ತೆ. ನಾವು ಎಲ್ಲವನ್ನು ಕೂಡ ವ್ಯಾಲಿಡಿಟಿ ಮೇಲೆ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಅದನ್ನು ಕೂಡ ಇದಕ್ಕೆ ಪರಿಗಣನೆಗೆ ತಗೊಳ್ಬೇಕಾಗುತ್ತೆ. ಸರಿ ಗುರುಜಿ, ಸಾಕಷ್ಟು ವಿಚಾರದ ಕುರಿತಂತೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇಂದ್ರಜಾಲ ಮತ್ತು ಮಹೇಂದ್ರ ಜಾಲ ಅಂದರೆ ಏನು, ಈ ಒಂದು ಪ್ರಯೋಗದಲ್ಲಿ ಯಾವೆಲ್ಲ ವಸ್ತುಗಳನ್ನು ಬಳಕೆ ಮಾಡ್ತಾರೆ ಅನ್ನೋದ್ರ ಕುರಿತಂತೆ ಗುರುಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.